ತಾಯಿಯು ತನ್ನ ಮಕ್ಕಳಿಗಾಗಿ ಕಣ್ಣೀರು ಇಡುತ್ತಾಳೆ. ತನ್ನ ಮಕ್ಕಳಿಗಾಗಿ ಮಧ್ಯಸ್ಥಿಕೆ ಮಾಡುತ್ತಾಳೆ. ತನ್ನ ಮಕ್ಕಳಿಗೆ ಭರವಸೆಯನ್ನು ನೀಡುತ್ತಾಳೆ. ಒಬ್ಬ ಸಾಮಾನ್ಯ ತಾಯಿಯು ತನ್ನ ಮಕ್ಕಳಿಗೆ ಎಷ್ಟೋ ವಿಷಯಗಳನ್ನು ಮಾಡುವಾಗ, ಮಾತೆ ಮೇರಿಯು ನಮ್ಮ ಧರ್ಮಸಭೆಯ ತಾಯಿಯಾಗಿ ನಮಗೆ ಎಷ್ಟು ವಿಷಯಗಳನ್ನು ಮಾಡುತ್ತಾರೋ ಊಹಿಸಲು ಅಸಾಧ್ಯ. ಮಾತೆ ಮರಿಯಮ್ಮ ವಿಶೇಷವಾಗಿ ಧರ್ಮಸಭೆಗೆ ತಾಯಿಯಾದದ್ದು ಯೇಸುವಿನ ಶಿಲುಬೆಯ ಬುಡದಲ್ಲಿ. ಯೇಸು ಅವರ ತಾಯಿಯನ್ನು ಕಂಡು ತನ್ನ ಪ್ರೀತಿಯ ಶಿಷ್ಯನಿಗೆ ಹೀಗೆಂದು ಹೇಳುತ್ತಾಳೆ, ಇಗೋ ನಿನ್ನ ತಾಯಿ. ಆ ಕ್ಷಣದಿಂದ ಮಾತೆ ಮೇರಿಯು ಎಲ್ಲ ಶಿಷ್ಯರಿಗೆ, ವಿಶೇಷವಾಗಿ ಇಡೀ ಧರ್ಮಸಭೆಗೆ ತಾಯಿಯಾದರು. ನಂತರ ಪಂಚದಶಮಿ ದಿನದಂದು ಅಪೋಸ್ತಲರೊಂದಿಗೆ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸುವಾಗ ಮಾತೆ ಮೇರಿಯು ಅಂದು ಕ್ರಿಸ್ತರ ಶಿಷ್ಯರಿಗೆ ಮಾರ್ಗದರ್ಶನ ನೀಡುತ್ತಾ ಅವರನ್ನು ಬೆಂಬಲಿಸುತ್ತಾರೆ. ಹೀಗೆ ಮಾತೆ ಮೇರಿಯು ಧರ್ಮಸಭೆಯ ತಾಯಿಯಾದರು. ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಧರ್ಮಸಭೆಯನ್ನು ಮುಂದೆ ನಡೆಸುತ್ತಿದ್ದಾರೆ. ಆಕೆಯು ನಮ್ಮೆಲ್ಲರಿಗೂ ತಾಯಿಯಾಗಿದ್ದಾಳೆ ಮತ್ತು ಎಲ್ಲರಿಗೂ ಸಾಂತ್ವನ, ಸಹನೆ, ಪ್ರೀತಿಯನ್ನು ಕಲಿಸುತ್ತಾಳೆ. ಆಕೆಯ ಪ್ರೀತಿ, ತ್ಯಾಗ ನಮ್ಮ ಜೀವನದಲ್ಲಿ ಆದರ್ಶವಾಗಿರಲಿ ಮತ್ತು ಧರ್ಮಸಭೆಯನ್ನು ವಿಶ್ವಾಸದಲ್ಲಿ ಬೆಳೆಸಲೆಂದು ಆಕೆಯಲ್ಲಿ ಪ್ರಾರ್ಥಿಸೋಣ.